ವಿಮಾ ಯೋಜನೆ ಮಾಡಿರ್ಬೋದು, ಇದು ದೇಶದಲ್ಲೇ ಮೊದಲು, ದೇಶದಲ್ಲೇ, ರಾಜ್ಯದಲ್ಲ. ಇಂಥ ಒಂದು ಕ್ರಾಂತಿಕಾರಿ ಇದನ್ನೆಲ್ಲ ಮಾಡಿರುವಂಥವ್ರು ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದಂಥ ಸಂದರ್ಭದಲ್ಲಿ. ಮತ್ತೆ ಅದು ಒಂದೇ ಅಲ್ಲ, ಇವರು ವೈಯಕ್ತಿಕವಾಗಿ ಸಂತೋಷ್ ಲಾಡ್ ಫೌಂಡೇಶನ್ ಅಂತ ಇದೆ. ಅದ್ರ ಮುಖಾಂತರ ಬೇಕಾದಷ್ಟು ಬಡವರಿಗೆ ಎಲ್ಲ ರೀತಿಯಾಗಿ ಇದು ದುಡ್ಡಿನ ಸಹಾಯ ಆಗಿರ್ಬೋದು. ಮೊನ್ನೆ ಈ ಆರ್ಟಿಫಿಷಿಯಲ್ ಕೈ ಮತ್ತೆ ಕಾಲು ಇದೆಯಲ್ಲ ಅದನ್ನೆಲ್ಲ ಒಂದು ಆಯೋಜನೆ ಮಾಡಿಬಿಟ್ಟು ಅದನ್ನೆಲ್ಲ ಮೆಡಿಕಲ್ ಇದರಲ್ಲೆಲ್ಲ ಮಾಡಿದ್ದಾರೆ. ಇನ್ನು ಬೇಕಾದಷ್ಟು ಓದೋ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಸು, ಟ್ಯಾಬ್, ನಮ್ಮ ಒಂದು ಕಾರ್ಯಕ್ರಮದಲ್ಲೇ ನಾವು ಮೊನ್ನೆ ಮಾಡಿದ್ವಿ, ಋತುಚಕ್ರ ರಜೆಯ ಒಂದು ಪ್ರಬಂಧ ಸ್ಪರ್ಧೆ, ಅದರಲ್ಲೇ ಟ್ಯಾಬ್ ಮತ್ತೆ SSLC PUC ಓದಿರೋ ಮಕ್ಕಳಿಗೆ ಇಲ್ಲಿ ನಮಗೆ ಕಳಿಸಿ ಒಂದು 50 ಟ್ಯಾಬ್ ಮತ್ತೆ ಲ್ಯಾಪ್ಟಾಪ್ಗಳನ್ನ ಕೊಟ್ಟು ಸಹಾಯ ಮಾಡಿದ್ದಾರೆ. ಮುಂದೆನೂ ಇಲ್ಲಿ ಬಂದು ಕೆಲವು ಈ ಹ್ಯಾಂಡಿಕ್ಯಾಪ್ ಎಲ್ಲ ಇರುವಂಥವ್ರಿಗೆ ಸ್ಕೂಟಿ ಇದನ್ನೆಲ್ಲ ಕೊಡಿಸ್ತೀನಿ ಅಂತ ಮುಂದೆನೂ ಭರವಸೆ ಕೊಟ್ಟಿದ್ದಾರೆ ನಮಗೆ. ಸೊ ಆದ ರೀತಿಯಾದಂತಹ ವ್ಯಕ್ತಿಗೆ ಒಂದು ಸಚಿವ ಸ್ಥಾನ, ಉನ್ನತ ಸ್ಥಾನ, ಇನ್ನೂ ಉನ್ನತ ಸ್ಥಾನ ನೀಡಬೇಕು ಅನ್ನೋ ಒಂದು ಉಪಮುಖ್ಯಮಂತ್ರಿ ನೀಡಬೇಕು ಅನ್ನೋದು ಒಂದು ನಮ್ಮ ಆಶಯ. ಯಾಕೆಂದ್ರೆ ಈ 3 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇನ್ನೂ ಉತ್ತಮವಾದ ತತ್ತು ಕೊಟ್ಟಷ್ಟು ಜನರು ಬಡವರ ಪರವಾಗಿ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಬೇರೆ ಸಚಿವರ ಬಗ್ಗೆ ನಾವು ಮಾತಾಡೋದಿಲ್ಲ, ನಮ್ಮ ಸಂತೋಷ ನಾವು ಅವರ ಅಭಿಮಾನಿಗಳಾಗಿ ನಾವು ಅವ್ರ ಕೆಲಸಗಳನ್ನ ನೋಡಿ ಈ ರೀತಿ ಇನ್ನೂ ಉತ್ತಮವಾದಂಥ ಸ್ಥಾನ ಅಥವಾ ಸಚಿವ ಸ್ಥಾನವನ್ನು ಕೊಟ್ಟು ಜನರ ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಲೋಕಸಭಾ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರಿರ್ಬೋದು, ನಮ್ಮ ಹಂಗಾಮಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿರ್ಬೋದು, ನಮ್ಮ KPCC ಅಧ್ಯಕ್ಷರು ಮತ್ತೆ ಭಾವಿ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೂ ಕೇಳ್ಕೊಳ್ತೀವಿ. ಬಡವರು ಬಂದು ನಮ್ಮ ನಿಕಟಪೂರ್ವ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಎಸ್ ಲಾಡ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ. ಕಾರಣ ಏನಂದ್ರೆ 2023ರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಪೂರ್ಣ ಬಹುಮತದಲ್ಲಿ ಬಂತು, ಆವಾಗ ಅನೇಕ ಐತಿಹಾಸಿಕವಾದಂಥ ಕಾನೂನುಗಳು ಮತ್ತು ಸೌಲಭ್ಯಗಳನ್ನ ಬಂತು. ಅದ್ರ ಮುಖ್ಯವಾದ ಯಾವುದು ಅಂದರೆ ಮಹಿಳೆಯರಿಗೆ ಋತುಚಕ್ರ ರಜೆ, ಕಾರ್ಮಿಕರ ವಿಮೆ, ಕಾರ್ಮಿಕರ ವೇತನ ಹೆಚ್ಚಳ, ಈ ಥರ ಅನೇಕ ಕಾರ್ಯಕ್ರಮಗಳನ್ನ ತಂದರು. ಹಾಗೂ ಏನು ಕೇರಳದಲ್ಲಿ ಆಮೇಲೆ ಏನು ಪಲ್ಗಾಮ್ ಅಟ್ಯಾಕ್ ಆದಾಗ ಅವರು ಅಲ್ಲಿಗೆ ತೆರಳಿ ಕನ್ನಡಿಗರನ್ನು ರಕ್ಷಿಸಿ ಕರ್ಕೊಂಡ್ಬಂದಿದ್ದಾರೆ. ಈ ರೀತಿ ಉತ್ತಮವಾದಂಥ ಕೆಲಸ ಮಾಡುವಂತಹ ನಮ್ಮ ಸಂತೋಷ್ ಎಸ್ ಲಾಡ್ ಅವರಿಗೆ ಸಚಿವ ಸ್ಥಾನ ಯಾಕೆ ನೀಡಬೇಕು ಅಂದರೆ, BJPಯವರು ವಿರುದ್ಧ ಅವರ ಏನು ನ್ಯೂನ್ಯತೆಗಳಿತ್ತು, ಅವ್ರದ್ದು ಏನೇನು ಬಡವರ ವಿರುದ್ಧವಾಗಿ ಕೆಲಸ ಮಾಡ್ತಿದ್ರು, ಅದ್ರ ವಿರುದ್ಧವಾಗಿ ನೇರವಾಗಿ ಧ್ವನಿ ಇಟ್ಟಿದ್ರು. ಯಾವುದೇ CBI ಆಗಿರ್ಬೋದು, ED ಆಗಿರ್ಬೋದು ಎದುರಿಲ್ಲ. ಹಾಗಾಗಿ ಇವರಿಗೆ ಸಚಿವ ಸ್ಥಾನ ನೀಡೋ ಮುಖಾಂತರ ಏನಾದರೂ 2028ರಲ್ಲಿ ಈಸಿಯಾಗಿ ಸರ್ಕಾರ ಬರೋಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ನಮ್ಮ ಸಂತೋಷ್ ಲಾಡ್ ಅಭಿಮಾನಿಗಳಿಂದ ಕೇಳ್ಕೊಂತೀವಿ. ನಾವು ಇವರ ಅಭಿಮಾನಿಗಳ ಬಳಗದಲ್ಲಿ ಇನ್ನೂ ಜನರಿಗೆ ಸೇವೆ ಮಾಡೋಂಥ ಅವಕಾಶ ಕೊಡಿ ಅಂತ ನಾವು ಕೇಳ್ತೀವಿ.